ತೆಲುಗಿನ ದೇವರ ಚಿತ್ರದ ಟ್ರೈಲರ್ ರಿಲೀಸ್ ಆಗಿ ಧೂಳೆಬ್ಬಿಸಿದೆ. ಜೂನಿಯರ್ NTR ಡಬಲ್ ರೋಲ್ನಲ್ಲಿ ಅಬ್ಬರಿಸಿ ಅಭಿಮಾನಿಗಳ ಮನಗೆದ್ದಿದ್ದಾರೆ. ಸೆಪ್ಟೆಂಬರ್ 27ಕ್ಕೆ ಸಿನಿಮಾ ರಿಲೀಸ್ ಆಗಲಿದ್ದು ಚಿತ್ರದ ಪ್ರಚಾರ ಶುರುವಾಗಿದೆ. ಕೊರಟಲ ಶಿವ ನಿರ್ದೇಶನದ ಆಕ್ಷನ್ ಎಂಟರ್ಟೈನರ್ ಚಿತ್ರದಲ್ಲಿ ಜಾನ್ವಿ ಕಪೂರ್ ನಾಯಕಿಯಾಗಿ ಮಿಂಚಿದ್ದಾರೆ. ಸೂಪರ್ ಹಿಟ್ RRR ಸಿನಿಮಾ ಬಳಿಕ ಜೂನಿಯರ್ NTR ನಟಿಸುತ್ತಿರುವ ಸಿನಿಮಾ ಇದು. ಟೀಸರ್ ಸಾಂಗ್ಸ್ನಿಂದ ಗಮನ ಸೆಳೆದಿದ್ದ ದೇವರ ಸಿನಿಮಾ ಇದೀಗ ಟ್ರೈಲರ್ ಮೂಲಕ ಮತ್ತಷ್ಟು ನಿರೀಕ್ಷೆ ಹುಟ್ಟುಹಾಕಿದೆ. 2 ಭಾಗಗಳಾಗಿ ಚಿತ್ರವನ್ನು ತೆರೆಗೆ ತರುವ ಪ್ರಯತ್ನ ನಡೆದಿದೆ. ಸದ್ಯ ಮೊದಲ ಭಾಗ ಬಿಡುಗಡೆಗೆ ಸಜ್ಜಾಗಿದೆ. ಪ್ರಕಾಶ್ ರಾಜ್ ವಾಯ್ಸ್ ಓವರ್ ಹಿನ್ನೆಲೆಯಲ್ಲಿ ದೇವರ ಟ್ರೈಲರ್ ಶುರುವಾಗುತ್ತದೆ. ಜಬರ್ದಸ್ತ್ ಆಕ್ಷನ್ ಸನ್ನಿವೇಶಗಳು ಉಬ್ಬೇರಿಸುವಂತಿದೆ. ಸಮುದ್ರದೊಂದಿಗೆ ಬದುಕು ಕಟ್ಟಿಕೊಂಡ ಒಂದು ಊರು, ಆ ಊರಿನ ಪರ ಧೈರ್ಯದಿಂದ ನಿಲ್ಲುವ ನಾಯಕ ದೇವರ ಆಗಿ ಜೂನಿಯರ್ NTR ನಟಿಸಿದ್ದಾರೆ. ಬೈರಾ ಎನ್ನುವ ಕ್ರೂರ ದರೋಡೆಕೋರನ ಪಾತ್ರದಲ್ಲಿ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಅಬ್ಬರಿಸಿದ್ದಾರೆ. ಬೈರಾ ಕ್ರೂರ ಗ್ಯಾಂಗ್ ಕಟ್ಟಿಕೊಂಡು ದರೋಡೆ ಮಾಡುತ್ತಿರುತ್ತಾನೆ. ಈ ಹಾದಿಯಲ್ಲಿ ಸಾಕಷ್ಟು ಜನರನ್ನು ಕೊಲ್ಲುತ್ತಿರುತ್ತಾನೆ. ಅಮಾಯಕರ ಪರ ನಿಂತು ಆತನ ಗ್ಯಾಂಗ್ಗೆ ದೇವರ ಸಿಂಹ ಸ್ವಪ್ನನಾಗಿ ಕಾಡುತ್ತಿರುತ್ತಾನೆ. ಅವನನ್ನು ನೇರವಾಗಿ ಎದುರಿಸಲು ಸಾಧ್ಯವಿಲ್ಲ ಅಂತ ಬೈರಾ ಕುತಂತ್ರ ಮಾಡಿ ಊರಿನಿಂದ ದೂರ ಮಾಡಿರುತ್ತಾನೆ. ದೇವರ ಅಲ್ಲಿಂದ ಕಣ್ಮರೆಯಾದ ಬಳಿಕ ಆತನ ಮಗ ವರದ ಎಂಟ್ರಿ ಆಗುತ್ತದೆ. ತಂದೆ ಬಹಳ ಧೈರ್ಯವಂತನಾದರೆ ಮಗ ದೊಡ್ಡ ಪುಕ್ಕಲ. ಅವನಿಗೆ ಅವರಪ್ಪನ ರೂಪ ಬಂದಿದೆ, ಆದರೆ ರಕ್ತ ಬಂದಿಲ್ಲ ಎಂದು ನಾಯಕಿ ಹೇಳುವ ಡೈಲಾಗ್ ಕೂಡ ಇದೆ. ಹಾಗಾದರೆ ದೇವರ ಎಲ್ಲಿಗೆ ಹೋದ, ಹೇಗೆ ವಾಪಸ್ ಬರ್ತಾನೆ ಎನ್ನುವುದೇ ಸಿನಿಮಾ ಕಥೆ ಎನ್ನುವುದು ಟ್ರೈಲರ್ ನೋಡಿದರೆ ಅರ್ಥವಾಗುತ್ತದೆ. ಕೊನೆ ಸನ್ನಿವೇಶದಲ್ಲಿ ತಿಮಿಂಗಲ ಮೇಲೆ ಸವಾರಿ ಮಾಡುತ್ತಾ ಬಂದಂತೆ ದೇವರ ಎಂಟ್ರಿ ಅಭಿಮಾನಿಗಳಿಗೆ ಕಿಕ್ ಕೊಡ್ತಿದೆ. ದೇವರ ಟ್ರೈಲರ್ ಚಿಂದಿ ಎನ್ನುವಂತಿದೆ. ಆದರೂ ಕೆಲವೇ ನಿಮಿಷಗಳಲ್ಲಿ ಲಕ್ಷ ವ್ಯೂಸ್ ಸಾಧಿಸಿ ದಾಖಲೆ ಬರೆದಿದೆ. ಕನ್ನಡ ಸೇರಿದಂತೆ 5 ಭಾಷೆಗಳಲ್ಲಿ ಸಿನಿಮಾ ಟ್ರೈಲರ್ ರಿಲೀಸ್ ಆಗಿದೆ. ಶ್ರೀಕಾಂತ್, ಪ್ರಕಾಶ್ ರಾಜ್, ಮುರಳಿ ಶರ್ಮಾ, ಅಜಯ್ ಸೇರಿ ದೊಡ್ಡ ತಾರಾಗಣ ಚಿತ್ರದಲ್ಲಿದೆ. ರತ್ನವೇಲು ಛಾಯಾಗ್ರಹಣ ಹಾಗೂ ಅನಿರುದ್ಧ್ ರವಿಚಂದರ್ ಸಂಗೀತ ದೇವರ ಚಿತ್ರಕ್ಕಿದೆ. NTR ಇಂಟೆನ್ಸ್ ಆಕ್ಟಿಂಗ್ ಚಿತ್ರಕ್ಕೆ ಪ್ಲಸ್ ಆಗಲಿದೆ. ಬಹಳ ಅದ್ದೂರಿಯಾಗಿ ದೇವರ ಸಿನಿಮಾ ನಿರ್ಮಾಣವಾಗಿದೆ. ಮುಂಬೈನಲ್ಲಿ ಟ್ರೈಲರ್ ರಿಲೀಸ್ ಇವೆಂಟ್ ನಡೆಯಿತು. ಪ್ರಚಾರಕ್ಕಾಗಿ ಚಿತ್ರತಂಡ ದೇಶದ ಬೇರೆ ಬೇರೆ ನಗರಗಳಿಗೆ ಭೇಟಿ ಕೊಡಲಿದೆ. ಹೈದರಾಬಾದ್ನಲ್ಲಿ ಪ್ರೀ ರಿಲೀಸ್ ಇವೆಂಟ್ ಪ್ಲಾನ್ ಮಾಡಲಾಗುತ್ತಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.